ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಬೆಂಗಳೂರನ್ನು ನೆಗ್ಲೆಕ್ಟ್ ಮಾಡಿರುವಂಥದ್ದು, ಬೆಂಗಳೂರಿನ ರಸ್ತೆಗಳು ಹಳ್ಳ ಬಿದ್ದು ಓಡಾಡೋಕ್ಕಾಗದೆ ಅನಾಹುತಗಳಾಗ್ತಾ ಇರೋವಂಥದ್ದು, ಎಲ್ಲ ರಸ್ತೆಗಳು ಕಸದ ರಾಶಿ ರಾಶಿ ಬಿದ್ದಿದೆ. ಅವರಿಗೆ ಸಂಬಳ ಕೊಡೋಕ್ಕೂ ಇವ್ರ ಹತ್ರ ದುಡ್ಡಿಲ್ಲ. ಒಂದೇ ಒಂದು ಕಾಮಗಾರಿನೂ ಕೂಡ ಇದುವರೆಗೂ ಬೆಂಗಳೂರಲ್ಲಿ 1 ವರ್ಷ ಆಯಿತು, ಕಾಂಗ್ರೆಸ್ ಬಂದ ಮೇಲೆ ಒಂದೇ ಒಂದು ಕಾಮಗಾರಿನೂ ಪ್ರಾರಂಭ ಆಗಿಲ್ಲ. ಮೊನ್ನೆ ಮಳೆ ವೀಕ್ಷಣೆಗೆ ಹೋದಂಥ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಭೇಟಿ ಮಾಡಿ ಒಂದು ಫೋಟೋ ಶೋ ಬಿಟ್ಟರೆ, ನಾವು ಇಷ್ಟು ಹಣ ಬಿಡುಗಡೆ ಮಾಡ್ತೀರಿ, ರಾಜ್ಯ ಸರ್ಕಾರದಿಂದ ಸುಮಾರು 500 ಕೋಟಿ 600 ಕೋಟಿ ಈ ಥರ ಹಣ ಬಿಡುಗಡೆ ಮಾಡಿ ಎಲ್ಲೆಲ್ಲಿ ಅನಾಹುತಗಳಾಗ್ಬೋದು, ಮುಂದೆ ಇನ್ನು ಫಸ್ಟ್ ಮಳೆಗೆ ಇಷ್ಟು ಅನಾಹುತ ಆಗಿದೆ ಅಂದರೆ ಮುಂದೆ ಬರೋವಂಥ ಮಳೆಗೆ ಇನ್ನಷ್ಟು ದೊಡ್ಡ ಅನಾಹುತ ಆಗ್ತೈತೆ, ಅದು ತಡೆಯೋಕ್ಕೆ ನಾವು ಸರ್ಕಾರ ಇಷ್ಟು ಬಿಡುಗಡೆ ಮಾಡ್ತೀರಿ ಅಂತ ಹೇಳಬೇಕಾಯ್ತು. ಇವರು ದೊಡ್ಡದಾಗಿ ಡೆಲ್ಲಿಗೆ ಹೋಗಿ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಹೇಳಿದ್ರು. ಈಗಲೂ ಬೆಂಗಳೂರು ಜನ ಕೇಳ್ತಾ ಇದ್ದಾರೆ, ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಹೇಳ್ತಾ ಇದ್ದಾರೆ. ಹೈಯೆಸ್ಟ್ ರೋಡ್ ಟ್ಯಾಕ್ಸ್ ಕಟ್ಟೋರು ಅಂಥವ್ರು ಬೆಂಗಳೂರು ಜನ, ಹೈಯೆಸ್ಟ್ ಕರ್ನಾಟಕ ಏನು ಟ್ಯಾಕ್ಸ್ ಬರ್ತತೆ ರೋಡ್ ಟ್ಯಾಕ್ಸು, ಅದರಲ್ಲಿ ಹೈಯೆಸ್ಟ್ ಟ್ಯಾಕ್ಸ್ ಕಟ್ಟೋರು ಅಂಥವ್ರು ಬೆಂಗಳೂರವರು. ಇನ್ಕಮ್ ಟ್ಯಾಕ್ಸು ಬೆಂಗಳೂರವ್ರು ಹೈಯೆಸ್ಟು, ಪ್ರಾಪರ್ಟಿ ಟ್ಯಾಕ್ಸು ಹೈಯೆಸ್ಟ್ ಬೆಂಗಳೂರು. ಎಲ್ಲದರಲ್ಲೂ ಸುಮಾರು 60ರಿಂದ 65% ಹೆಚ್ಚು ಹಣವನ್ನು ಕಟ್ತಾರೆ. ಅದರಿಂದ ಬೆಂಗಳೂರಿಗೆ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳಿ ಈ ಸರ್ಕಾರ, ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ಬೆಂಗಳೂರನ್ನು ಬ್ರ್ಯಾಂಡ್ ಬೆಂಗಳೂರು ಅಂತ ಮಾಡಿ ಇವತ್ತು ಬ್ಯಾಡ್ ಬೆಂಗಳೂರು ಆಯಿತು, ಕ್ರೈಮ್ ಬೆಂಗಳೂರು ಆಯಿತು, ಕಸದ ರಾಶಿಯ ಬೆಂಗಳೂರು ಆಯಿತು, ಅಭಿವೃದ್ಧಿ ಶೂನ್ಯವಾದಂಥ ಬೆಂಗಳೂರಾಗಿದೆ. ಇದರ ವಿರುದ್ಧ ನಾವು ಹೋರಾಟವನ್ನು ಪ್ರತಿಭಟನೆಯನ್ನು ಮಾಡಿದ್ರಿ. ಇನ್ನಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಕೂಡಲೇ ಸುಮಾರು 1,000 ಕೋಟಿ ರೂಪಾಯಿ ಅನುದಾನವನ್ನು ಬೆಂಗಳೂರಿಗೆ ಕೂಡಲೇ ಬಿಡುಗಡೆ ಮಾಡಬೇಕು. ಮಳೆ ಇನ್ನೂ 2ನೇ ಹಂತ 3ನೇ ಹಂತ ಮಳೆಗಳು ಬಂದಾಗ ಇನ್ನಷ್ಟು ಅನಾಹುತಗಳಾಗ್ತೈತೆ. ಅದಕ್ಕೆ ತಡೆಯುವಂಥದ್ದಕ್ಕೆ 1,000 ಕೋಟಿ ಹಣವನ್ನು ಕೂಡಲೇ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿ ಈ ಏನೂ ಅನಾಹುತಗಳು ಆಗದಂಗೆ ತಡೆಯುವಂಥದ್ದನ್ನು ಮಾಡುವಂಥದ್ದಕ್ಕೆ ನಾವು ಇವತ್ತು ಹೋರಾಟವನ್ನು ನಾವು ಮಾಡಿದ್ದೀವಿ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅಭಿವೃದ್ಧಿ ನಿಗಮಕ್ಕೆ ಸಂಬಂಧಪಟ್ಟಂತೆ ಸರ್ ಈಗಾಗಲೇ ಚಿಕ್ಕಲ್ಲಿ ಬರೆದಿ ಆತ್ಮಹತ್ಯೆ ಮಾಡ್ತಾರೆ 180 ಕೋಟಿ ಸರ್. ನಾನು ಕಾಂಗ್ರೆಸ್ ನಾಯಕರನ್ನ ಸಿದ್ದರಾಮಯ್ಯನವ್ರನ್ನ ಕೇಳ್ತೀನಿ, ಇದೇ ರೀತಿ ಈಶ್ವರಪ್ಪನವ್ರ ಮೇಲೆ ಆಪಾದನೆ ಬಂದಾಗ ಕರ್ನಾಟಕ ವಾಲ್ಮೀಕಿ ನಿಗಮ ಅಂದರೆ ಎಸ್ಟಿಗಳಿಗೆ ಸಂಬಂಧಪಟ್ಟಿದ್ದು, ವಾಲ್ಮೀಕಿ ನಿಗಮದ ಒಬ್ಬ ಅಧಿಕಾರಿ ಇವತ್ತು ಡೆತ್ ನೋಟನ್ನು ಬರೆದಿಟ್ಟು ಸಾವನ್ನಪ್ಪಿರೋದು ಒಂದು ಹೃದಯ ವಿದ್ರಾಯಕ ಘಟನೆ. ಈ ಸರ್ಕಾರ ಬಂದ ಮೇಲೆ ನಾವು ಪದೇ ಪದೇ ಹೇಳ್ತಾ ಇದ್ರಿ, ಇದು ಲೂಟಿಕೋರರ ಸರ್ಕಾರ, ಲೂಟಿ ಮಾಡ್ತಾ ಇದ್ದಾರೆ, ಕಮಿಷನ್ ಹೊಡಿತಾ ಇದ್ದಾರೆ ಅಂತ ಹೇಳ್ತಾ ಇದ್ರಿ. ಇವತ್ತು ಮುಖ್ಯಮಂತ್ರಿ ಒಂದು ಭಾಷಣದಲ್ಲಿ ಹೇಳಿದ್ರು, ನಾನು ಯಾರ ಹತ್ರ ಆದರೂ ಲಂಚ ತಗೊಂಡಿದ್ರೆ, ಒಂದೇ ಒಂದು ಟ್ರಾನ್ಸ್ಫರ್ಗೆ ನಾನು ಲಂಚ ತಗೊಂಡಿದ್ರೆ, ಯಾವುದಾದ್ರೂ ಕಾಮಗಾರಿಯಲ್ಲಿ ಲಂಚ ತಗೊಂಡು ಬಂದರೆ ನಾನು 1 ನಿಮಿಷನೂ ರಾಜೀನಾಮೆ ಕೊಟ್ಟು ಹೊರಟೋಗ್ತೀನಿ, 1 ನಿಮಿಷನೂ ಅಧಿಕಾರದಲ್ಲಿ ಇರಲ್ಲ ಅಂತ. ಈಗ ಡೈರೆಕ್ಟಲ್ಲಿ ಚೆಕ್ ಮುಖಾಂತರನೇ ಲಂಚ ತಗೊಂಡಿದ್ದೀರ. ಅದು 1 ಕೋಟಿ 2 ಕೋಟಿ ಅಲ್ಲ, 187 ಕೋಟಿ ಅಧಿಕಾರಿನೇ ಬರೆದಿಟ್ಟಿದ್ದಾನೆ, ಕ್ಲಿಯರಾಗಿ ಬರೆದಿಟ್ಟಿದ್ದಾನೆ. ಯಾರ್ಯಾರಿಗೆ ಎಷ್ಟೆಷ್ಟು ಕೊಟ್ಟೆ, ಮಂತ್ರಿಗಳು ಫೋನ್ ಮಾಡಿದರು, ಮೌಖಿಕ ಆದೇಶ ಕೊಟ್ಟರು ಅಂತಾರೆ. ಮಂತ್ರಿ ಮಾಡಿದ್ರೆ ಈಸಿ ಸರ್ಕಾರ ಕೊಟ್ಟಂಗೆ. ಒಬ್ಬ ಕ್ಯಾಬಿನೆಟ್ ಮಂತ್ರಿ ಆದೇಶ ಮಾಡಿದ್ರೆ ಇಡೀ ಸರ್ಕಾರ ಕೊಟ್ಟಂಗೆ. ಈಗ ಸರ್ಕಾರನೇ ಅಪರಾಧಿ ಸ್ಥಾನದಲ್ಲಿದೆ. ಈಗ ಇದುವರೆಗೂ ಸರ್ಕಾರದ ಮಂತ್ರಿ ಬಗ್ಗೆ ಒಂದೇ ಒಂದು ಎಲ್ಲೂ ಕಂಪ್ಲೇಂಟೇ ಆಗಿದೆ. ಅದರಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ ಮಂತ್ರಿ ಅಂತ ಹೇಳ್ಬಿಟ್ಟು. ನನಗನ್ಸುತ್ತೆ ಇಡೀ ಕ್ಯಾಬಿನೆಟ್ ಇದರಲ್ಲಿ ಪಾತ್ರಧಾರಿ ಅಂತ ಅನ್ಸುತ್ತೆ. ಯಾಕಂದ್ರೆ 187 ಕೋಟಿ ಒಬ್ಬನೇ ಮಂತ್ರಿ ಹೊಡೆಯೋಕ್ಕಾಗಲ್ಲ. ಮುಖ್ಯಮಂತ್ರಿಗಳು ಎಲ್ಲರೂ ಸೇರ್ಗಂಡೆ ಒಂದು ಪ್ಲ್ಯಾನ್ ಮಾಡ್ಕೊಂಡು ಈ ಒಂದು ಸ್ಕೀಮ್ ಮಾಡಿ ಹಣವನ್ನು ಬ್ಯಾಂಕಿಂದ ಇನ್ನೊಂದು ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡಿ ಲೂಟಿ ಹೊಡೆದಿದ್ದಾರೆ. ಇವತ್ತು ಅವನ ಸಾವಿಗೆ ನೇರ ಕಾರಣ ಈ ರಾಜ್ಯ ಸರ್ಕಾರನೇ ನೇರ ಕಾರಣ. ಇದೇ ಈಶ್ವರಪ್ಪನವ್ರ ಘಟನೆ ಆದಾಗ ವಿಧಾನಸಭೆಯಲ್ಲಿ ಏನು ಮಾತಾಡಿದ್ರಿ ಸಿದ್ದರಾಮಯ್ಯನವರೇ? ನೀವು ಏನು ಆವಾಜ್ ಬಿಟ್ರಿ? ಇವತ್ತು ಮಾನ ಮರ್ಯಾದೆ ಇದೆಯಾ ಬಿ ಜೆ ಪಿಯವ್ರಿಗೆ ಅಂತ ಕೇಳಿದ್ರಿ. ಇವತ್ತು ನಿಮ್ಮ ಮಾನ ಮರ್ಯಾದೆ ಇದೆಯಾ? ಅವತ್ತು ವಿಧಾನಸಭೆಯಲ್ಲಿ ಲೂಟಿಕೋರರು ಬಿ ಜೆ ಪಿಯವರು ಅಂದ್ರಿ. ಇವತ್ತು ಯಾರು ಲೂಟಿಕೋರರು? ನೀವು ತಾನೇ ಲೂಟಿಕೋರರು. 187 ಕೋಟಿ ಲೂಟಿ ಮಾಡಿದ್ದೀರಲ್ಲ, ಇವತ್ತು ನೀವು ರಾಜೀನಾಮೆ ಕೊಡಬೇಕು. ಇಡೀ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಅನ್ನೋ ಸಾಕ್ಷಿ ಕೇಳ್ತಾ ಇದ್ರಿ. ಇವತ್ತು ಸ್ಪಷ್ಟವಾದಂಥ ಸಾಕ್ಷಿ ಸಿಕ್ಕಿದೆ. ಇಡೀ ಸರ್ಕಾರ 187 ಕೋಟಿ ಗುಳುಂ ಮಾಡಿದಂಥ ಕಾಂಗ್ರೆಸ್ ಸರ್ಕಾರ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹವನ್ನು ಮಾಡ್ತೀನಿ. ಯಾವ ರೀತಿ ಈಶ್ವರಪ್ಪನವ್ರನ್ನ ರಾಜೀನಾಮೆ ತೆಗೆದುಕೊಂಡ್ರಿ, ಅವಾಗ ಮಾನ ಮರ್ಯಾದೆ ಇಲ್ಲ ಅಂತ ಕೇಳಿದ್ರಿ.
ಇವತ್ತು ನಿಮ್ಮ ಮಾನ ಮರ್ಯಾದೆ ಏನಾನ ಇದ್ದರೆ ರಾಜ್ಯದ ಜನತೆ ಮುಂದೆ ತಲೆ ತಗ್ಸುವಂಥ ಕೆಲಸ ಮಾಡಿದಿರ ಕೂಡಲೇ ರಾಜ್ಯ ಸರ್ಕಾರ ರಾಜೀನಾಮೆ ಕೊಡಬೇಕು, ಮಂತ್ರಿ ರಾಜೀನಾಮೆ ಕೊಡಬೇಕು ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಈ ಒಂದು ವಿಚಾರದಲ್ಲಿ ಬಿಜೆಪಿ ಯಾವ ರೀತಿಯ ಹೋರಾಟ ಮಾಡಿದೆ ಸರ್? ಇದು ಈಗ ಘಟನೆ ನಡೆದಿದೆ, ಇದೆಲ್ಲ ದಾಖಲೆಗಳನ್ನು ಕಲೆಕ್ಟ್ ಮಾಡ್ತಾ ಇದ್ರಿ. ನಮ್ಮ ಶಿವಮೊಗ್ಗದ MLA ನಮ್ಮ ಚಿನ್ನು ಅವರು ಕೂಡ ಫೋನ್ ಮಾಡಿದರು, ನನ್ನ ಜೊತೆ ಮಾತಾಡಿದ್ದಾರೆ. ದಾಖಲೆಗಳನ್ನು ಸಂಗ್ರಹ ಮಾಡ್ತಾ ಇದ್ದೀರಿ. ಇದನ್ನು ಕೂಡ ದೊಡ್ಡ ಹೋರಾಟವನ್ನು ಮಾಡ್ತೀರಿ. ಯಾವ ರೀತಿ ನೀವು ಈಶ್ವರಪ್ಪನವ್ರನ್ನ ರಾಜೀನಾಮೆ ತಗೊಂಡ್ರಿ, ಇವಾಗ ನಿಮ್ಮನ್ನು ಅದೇ ಪ್ರಶ್ನೆಯನ್ನು ನಾವು ಕೇಳ್ತಾ ಇದ್ದೀರಿ. ನೀವು ರಾಜೀನಾಮೆ ಕೊಡಿ ಅಂತೇಳಿ ಅದೇ ಪ್ರಶ್ನೆಯನ್ನು ನಾವು ಅವರಿಗೆ ಕೇಳ್ತಾ ಇದ್ದೀವಿ. ನೋಡಿ, ಈಶ್ವರಪ್ಪನವರ ರಾಜೀನಾಮೆ ವಿಧಾನಸಭೆಯಲ್ಲಿ ಚರ್ಚೆ ಆಗಿದ್ದು. ನಾವು ಈ ಸರಿ ವಿಧಾನಸಭೆ ಬಂದರೆ ಇದನ್ನು ಮಾಡೇ ಮಾಡ್ತೀವಿ, ಯಾವುದೇ ಕಾರಣಕ್ಕೂ ಬಿಡಲ್ಲ. ಕಾಂಗ್ರೆಸ್ ಅವರು ಬುರುಡೆ ಬಿಡ್ತಾರೆ, 5,000 3,000 ಅವೆಲ್ಲ ಸುಳ್ಳು. ಲಕ್ಷಾಂತರ ಗುಂಡಿಗಳು ಬಿದ್ದಿದೆ, ಬೀಳ್ತಾನೆ ಇದೆ, ಇನ್ನೂ ಬೀಳ್ತಾ ಇದೆ ಇನ್ನೂ. ಅದರಿಂದ ಸುಮ್ಮನೆ ಗಡುವು ಅವೆಲ್ಲ ಮೋಸ. ಬೆಂಗಳೂರು ಜನ ಮೇಲೆ ಕಿವಿ ಹೂವು ಇಕ್ಕುವಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಅದರಿಂದ ನಾವು ಹೋರಾಟ ಇವತ್ತು ಕೂಡಲೇ ಹಣ ಬಿಡುಗಡೆ ಮಾಡಿ, ನಿಮ್ಮ ರಾಜ್ಯ ಸರ್ಕಾರಕ್ಕೆ ಏನಾದರೂ ಗೌರವ ಇದ್ದರೆ, ಮಾನ ಮರ್ಯಾದೆ ಇದ್ದರೆ 1,000 ಕೋಟಿ ಹಣ ಬಿಡುಗಡೆ ಮಾಡಿ ಕೂಡಲೇ ಕೆಲಸಗಳನ್ನು ಪ್ರಾರಂಭ ಮಾಡಿ. ಇದು ನಮ್ಮ ಹೋರಾಟ. ಪ್ರಜ್ವಲ್ ವಿಡಿಯೋ ಬಿಡುಗಡೆ ಮಾಡಿದ್ದಾರೆ ಸರ್. ಈಗ ಬರ್ತೀನಿ ಅಂತ ಹೇಳಿ ನಾನೇ ರಿಯಾಕ್ಷನ್ ಕೊಟ್ಟಿದ್ದೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.